ಅನೈತಿಕ ಸಂಬಂಧದ ವಿಚಾರವಾಗಿ ಪತ್ನಿಯನ್ನ ಪತಿ ಕೊಲೆ ಮಾಡಿರುವಂಥ ಘಟನೆ ಹಾಸನದಲ್ಲಿ ನಡೆದಿದೆ. ತನ್ನ ಹೆಂಡತಿ ಅನೈತಿಕ ಸಂಬಂಧ ಇಟ್ಕೊಂಡಿದ್ದಾಳೆ ಅನ್ನೋ ಕಾರಣಕ್ಕೋಸ್ಕರ ಪತಿಯೇ ತನ್ನ ಪತ್ನಿಯನ್ನ ಕೊಲೆ ಮಾಡಿರುವಂತಹ ಘಟನೆ ಇದು. ಹಾಸನದ ಆಲೂರು ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಪತ್ನಿ ರಾಧಾಳನ್ನ ಪತಿ ಕುಮಾರ್ ಕೊಂದಾಕಿದ್ದಾನೆ. ಕೌಟುಂಬಿಕ ಕಲಹದ ಹಿನ್ನೆಲೆ 8 ವರ್ಷದಿಂದ ದೂರವಿದ್ದ ದಂಪತಿಗಳು ಕಳೆದ 2 ದಿನಗಳ ಹಿಂದೆ ರಾಧಾ ಜೊತೆಯಲ್ಲಿ ಕುಮಾರ್ ಜಗಳ ಮಾಡಿದ್ದ. ಕುಮಾರ್ ಹಲ್ಲೆ ವೇಳೆ ಸ್ಥಳದಲ್ಲೇ ರಾಧಾ ಮೃತಪಟ್ಟಿದ್ದಾಳೆ. ಬಟ್ಟೆಯಲ್ಲಿ ಮೃತದೇಹವನ್ನು ಸುತ್ತಿ ನದಿಗೆ ಬಿಸಾಡಿದ ಪತಿ. ಗಂಡನಿಂದಲೇ ಹೆಂಡತಿಯ ಕೊಲೆಯ ಆರೋಪ ಇದು. ಕೌಟುಂಬಿಕ ಕಲಹದಿಂದ ಹೆಂಡತಿಯನ್ನು ಕೊಲೆ ಮಾಡಿದ್ದಾನೆ ಗಂಡ. 8 ವರ್ಷಗಳಿಂದ ದೂರ ಇದ್ದರು. ಆದರೆ ನಿನ್ನೆ ಏನೋ ಗಲಾಟೆ ಆಗಿತ್ತಂತೆ. ಗಲಾಟೆ ಆದಾಗ ಇಬ್ಬರು ಜಗಳ ಆಡ್ಕೊಂಡಿದ್ದಾರೆ. ಆಗ ಒಂದು ಏಟು ಹೊಡೆದಿದ್ದಾನೆ, ಸತ್ತೇ ಹೋಗಿದ್ದಾಳೆ. ಆನಂತರ ಆಕೆಯ ಡೆಡ್ ಬಾಡಿಯನ್ನು ನದಿಗೆ ಎಸೆದಿದ್ದಂತೆ ಈ ಕಿರಾತಕ ಗಂಡ. ನಮ್ಮ ಪ್ರತಿನಿಧಿ ಕುಶ್ವಂತ್ ಇದ್ದಾರೆ ದೂರವಾಣಿ ಸಂಪರ್ಕದಲ್ಲಿ. ಕುಶ್ವಂತ, ಇವರಿಬ್ರು ದೂರ ಇದ್ರು ಅಂಥೇಳಿ ಹೇಳ್ತಾ ಇದ್ದಾರೆ. ಸದ್ಯ ಗಲಾಟೆ ಆಗಿದ್ಯಾಕೆ? 8 ವರ್ಷ ಆದ ನಂತರ ಅವ್ರು ದೂರ ಇದ್ದು ಮತ್ತೆ ಗಲಾಟೆ ಆಗಿದ್ಯಾಕೆ? ಸದ್ಯ ಪೊಲೀಸರು ಪ್ರಾಥಮಿಕವಾಗಿ ಏನೇನು ಮಾಹಿತಿ ಕಲೆ ಹಾಕಿದ್ದಾರೆ ಕುಶ್ವಂತ್? ಬಹುಶಃ ಸಂಪರ್ಕ ಸಾಧ್ಯ ಆಗಿಲ್ಲ, ಮತ್ತೆ ಸಂಪರ್ಕ ಮಾಡೋಣ. ಗಂಡನ ಹೊಡೆತದಿಂದ ಹೆಂಡತಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಆಲೂರಿನ ಯಡೂರು ಗ್ರಾಮದಲ್ಲಿದ್ದಾಗ ರಾಧಾ ಮೇಲೆ ಹಲ್ಲೆ ಮಾಡಿದ್ದಂತೆ ಕುಮಾರ್. ಪ್ರಕರಣವನ್ನು ಮುಚ್ಚಿ ಹಾಕೋದಕ್ಕೆ ಬಟ್ಟೆಯಲ್ಲಿ ಶವವನ್ನು ಸುತ್ತಕೊಂಡು ಆತ ಎಗಚಿ ನದಿಗೆ ಎಸೆಯುವುದ ಪ್ರಯತ್ನ ಮಾಡ್ತಾನೆ ಆರೋಪಿ ಕುಮಾರ್ ಮೂಲತಃ ಆಲೂರು ತಾಲೂಕಿನ ಯಡೂರು ಗ್ರಾಮದವನು ಅನ್ನೋದು ಮಾಹಿತಿ ಲಭ್ಯ ಆಗಿದೆ. ಆಲೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣವೂ ದಾಖಲಾಗಿದೆ. 2 ದಿನಗಳ ನಂತರ ಎಗಚಿ ನದಿಯಲ್ಲಿ ರಾಧಾಳ ಶವ ಕೂಡ ಪತ್ತೆಯಾಗಿದೆ. ಸದ್ಯಕ್ಕೆ ಈಗ ಪೊಲೀಸರು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಅನೈತಿಕ ಸಂಬಂಧದ ವಿಚಾರವಾಗಿ ಪತ್ನಿಯನ್ನ ಪತಿ ಕೊಲೆ ಮಾಡಿರುವಂಥ ಘಟನೆ ಹಾಸನದಲ್ಲಿ ನಡೆದಿದೆ. ತನ್ನ ಹೆಂಡತಿ ಅನೈತಿಕ ಸಂಬಂಧ ಇಟ್ಕೊಂಡಿದ್ದಾಳೆ ಅನ್ನೋ ಕಾರಣಕ್ಕೋಸ್ಕರ ಪತಿಯೇ ತನ್ನ ಪತ್ನಿಯನ್ನ ಕೊಲೆ ಮಾಡಿರುವಂತಹ ಘಟನೆ ಇದು. ಹಾಸನದ ಆಲೂರು ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಪತ್ನಿ ರಾಧಾಳನ್ನ ಪತಿ ಕುಮಾರ್ ಕೊಂದಾಕಿದ್ದಾನೆ. ಕೌಟುಂಬಿಕ ಕಲಹದ ಹಿನ್ನೆಲೆ 8 ವರ್ಷದಿಂದ ದೂರವಿದ್ದ ದಂಪತಿಗಳು ಕಳೆದ 2 ದಿನಗಳ ಹಿಂದೆ ರಾಧಾ ಜೊತೆಯಲ್ಲಿ ಕುಮಾರ್ ಜಗಳ ಮಾಡಿದ್ದ. ಕುಮಾರ್ ಹಲ್ಲೆ ವೇಳೆ ಸ್ಥಳದಲ್ಲೇ ರಾಧಾ ಮೃತಪಟ್ಟಿದ್ದಾಳೆ. ಬಟ್ಟೆಯಲ್ಲಿ ಮೃತದೇಹವನ್ನು ಸುತ್ತಿ ನದಿಗೆ ಬಿಸಾಡಿದ ಪತಿ. ಗಂಡನಿಂದಲೇ ಹೆಂಡತಿಯ ಕೊಲೆಯ ಆರೋಪ ಇದು. ಕೌಟುಂಬಿಕ ಕಲಹದಿಂದ ಹೆಂಡತಿಯನ್ನು ಕೊಲೆ ಮಾಡಿದ್ದಾನೆ ಗಂಡ. 8 ವರ್ಷಗಳಿಂದ ದೂರ ಇದ್ದರು. ಆದರೆ ನಿನ್ನೆ ಏನೋ ಗಲಾಟೆ ಆಗಿತ್ತಂತೆ. ಗಲಾಟೆ ಆದಾಗ ಇಬ್ಬರು ಜಗಳ ಆಡ್ಕೊಂಡಿದ್ದಾರೆ. ಆಗ ಒಂದು ಏಟು ಹೊಡೆದಿದ್ದಾನೆ, ಸತ್ತೇ ಹೋಗಿದ್ದಾಳೆ. ಆನಂತರ ಆಕೆಯ ಡೆಡ್ ಬಾಡಿಯನ್ನು ನದಿಗೆ ಎಸೆದಿದ್ದಂತೆ ಈ ಕಿರಾತಕ ಗಂಡ. ನಮ್ಮ ಪ್ರತಿನಿಧಿ ಕುಶ್ವಂತ್ ಇದ್ದಾರೆ ದೂರವಾಣಿ ಸಂಪರ್ಕದಲ್ಲಿ. ಕುಶ್ವಂತ, ಇವರಿಬ್ರು ದೂರ ಇದ್ರು ಅಂಥೇಳಿ ಹೇಳ್ತಾ ಇದ್ದಾರೆ. ಸದ್ಯ ಗಲಾಟೆ ಆಗಿದ್ಯಾಕೆ? 8 ವರ್ಷ ಆದ ನಂತರ ಅವ್ರು ದೂರ ಇದ್ದು ಮತ್ತೆ ಗಲಾಟೆ ಆಗಿದ್ಯಾಕೆ? ಸದ್ಯ ಪೊಲೀಸರು ಪ್ರಾಥಮಿಕವಾಗಿ ಏನೇನು ಮಾಹಿತಿ ಕಲೆ ಹಾಕಿದ್ದಾರೆ ಕುಶ್ವಂತ್? ಬಹುಶಃ ಸಂಪರ್ಕ ಸಾಧ್ಯ ಆಗಿಲ್ಲ, ಮತ್ತೆ ಸಂಪರ್ಕ ಮಾಡೋಣ. ಗಂಡನ ಹೊಡೆತದಿಂದ ಹೆಂಡತಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಆಲೂರಿನ ಯಡೂರು ಗ್ರಾಮದಲ್ಲಿದ್ದಾಗ ರಾಧಾ ಮೇಲೆ ಹಲ್ಲೆ ಮಾಡಿದ್ದಂತೆ ಕುಮಾರ್. ಪ್ರಕರಣವನ್ನು ಮುಚ್ಚಿ ಹಾಕೋದಕ್ಕೆ ಬಟ್ಟೆಯಲ್ಲಿ ಶವವನ್ನು ಸುತ್ತಕೊಂಡು ಆತ ಎಗಚಿ ನದಿಗೆ ಎಸೆಯುವುದ ಪ್ರಯತ್ನ ಮಾಡ್ತಾನೆ ಆರೋಪಿ ಕುಮಾರ್ ಮೂಲತಃ ಆಲೂರು ತಾಲೂಕಿನ ಯಡೂರು ಗ್ರಾಮದವನು ಅನ್ನೋದು ಮಾಹಿತಿ ಲಭ್ಯ ಆಗಿದೆ. ಆಲೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣವೂ ದಾಖಲಾಗಿದೆ. 2 ದಿನಗಳ ನಂತರ ಎಗಚಿ ನದಿಯಲ್ಲಿ ರಾಧಾಳ ಶವ ಕೂಡ ಪತ್ತೆಯಾಗಿದೆ. ಸದ್ಯಕ್ಕೆ ಈಗ ಪೊಲೀಸರು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಅನೈತಿಕ ಸಂಬಂಧದ ವಿಚಾರವಾಗಿ ಪತ್ನಿಯನ್ನ ಪತಿ ಕೊಲೆ ಮಾಡಿರುವಂಥ ಘಟನೆ ಹಾಸನದಲ್ಲಿ ನಡೆದಿದೆ. ತನ್ನ ಹೆಂಡತಿ ಅನೈತಿಕ ಸಂಬಂಧ ಇಟ್ಕೊಂಡಿದ್ದಾಳೆ ಅನ್ನೋ ಕಾರಣಕ್ಕೋಸ್ಕರ ಪತಿಯೇ ತನ್ನ ಪತ್ನಿಯನ್ನ ಕೊಲೆ ಮಾಡಿರುವಂತಹ ಘಟನೆ ಇದು. ಹಾಸನದ ಆಲೂರು ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಪತ್ನಿ ರಾಧಾಳನ್ನ ಪತಿ ಕುಮಾರ್ ಕೊಂದಾಕಿದ್ದಾನೆ. ಕೌಟುಂಬಿಕ ಕಲಹದ ಹಿನ್ನೆಲೆ 8 ವರ್ಷದಿಂದ ದೂರವಿದ್ದ ದಂಪತಿಗಳು ಕಳೆದ 2 ದಿನಗಳ ಹಿಂದೆ ರಾಧಾ ಜೊತೆಯಲ್ಲಿ ಕುಮಾರ್ ಜಗಳ ಮಾಡಿದ್ದ. ಕುಮಾರ್ ಹಲ್ಲೆ ವೇಳೆ ಸ್ಥಳದಲ್ಲೇ ರಾಧಾ ಮೃತಪಟ್ಟಿದ್ದಾಳೆ. ಬಟ್ಟೆಯಲ್ಲಿ ಮೃತದೇಹವನ್ನು ಸುತ್ತಿ ನದಿಗೆ ಬಿಸಾಡಿದ ಪತಿ. ಗಂಡನಿಂದಲೇ ಹೆಂಡತಿಯ ಕೊಲೆಯ ಆರೋಪ ಇದು. ಕೌಟುಂಬಿಕ ಕಲಹದಿಂದ ಹೆಂಡತಿಯನ್ನು ಕೊಲೆ ಮಾಡಿದ್ದಾನೆ ಗಂಡ. 8 ವರ್ಷಗಳಿಂದ ದೂರ ಇದ್ದರು. ಆದರೆ ನಿನ್ನೆ ಏನೋ ಗಲಾಟೆ ಆಗಿತ್ತಂತೆ. ಗಲಾಟೆ ಆದಾಗ ಇಬ್ಬರು ಜಗಳ ಆಡ್ಕೊಂಡಿದ್ದಾರೆ. ಆಗ ಒಂದು ಏಟು ಹೊಡೆದಿದ್ದಾನೆ, ಸತ್ತೇ ಹೋಗಿದ್ದಾಳೆ.
ಆನಂತರ ಆಕೆಯ ಡೆಡ್ ಬಾಡಿಯನ್ನು ನದಿಗೆ ಎಸೆದಿದ್ದಂತೆ ಈ ಕಿರಾತಕ ಗಂಡ. ನಮ್ಮ ಪ್ರತಿನಿಧಿ ಖುಷ್ವಂತ್ ಇದ್ದಾರೆ ದೂರವಾಣಿ ಸಂಪರ್ಕದಲ್ಲಿ. ಖುಷ್ವಂತ, ಇವರಿಬ್ರು ದೂರ ಇದ್ರು ಅಂಥೇಳಿ ಹೇಳ್ತಾ ಇದ್ದಾರೆ. ಸದ್ಯ ಗಲಾಟೆ ಆಗಿದ್ಯಾಕೆ? 8 ವರ್ಷ ಆದ ನಂತರ ಅವ್ರು ದೂರ ಇದ್ದು ಮತ್ತೆ ಗಲಾಟೆ ಆಗಿದ್ಯಾಕೆ? ಸದ್ಯ ಪೊಲೀಸರು ಪ್ರಾಥಮಿಕವಾಗಿ ಏನೇನು ಮಾಹಿತಿ ಕಲೆ ಹಾಕಿದ್ದಾರೆ ಖುಷ್ವಂತ್? ಬಹುಶಃ ಸಂಪರ್ಕ ಸಾಧ್ಯ ಆಗಿಲ್ಲ, ಮತ್ತೆ ಸಂಪರ್ಕ ಮಾಡೋಣ. ಗಂಡನ ಹೊಡೆತದಿಂದ ಹೆಂಡತಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಆಲೂರಿನ ಯಡೂರು ಗ್ರಾಮದಲ್ಲಿದ್ದಾಗ ರಾಧಾ ಮೇಲೆ ಹಲ್ಲೆ ಮಾಡಿದ್ದಂತೆ ಕುಮಾರ್. ಪ್ರಕರಣವನ್ನು ಮುಚ್ಚಿ ಹಾಕೋದಕ್ಕೆ ಬಟ್ಟೆಯಲ್ಲಿ ಶವವನ್ನು ಸುತ್ತಕೊಂಡು ಆತ ಎಗಚಿ ನದಿಗೆ ಎಸೆಯುವುದ ಪ್ರಯತ್ನ ಮಾಡ್ತಾನೆ ಆರೋಪಿ ಕುಮಾರ್ ಮೂಲತಃ ಆಲೂರು ತಾಲೂಕಿನ ಯಡೂರು ಗ್ರಾಮದವನು ಅನ್ನೋದು ಮಾಹಿತಿ ಲಭ್ಯ ಆಗಿದೆ. ಆಲೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣವೂ ದಾಖಲಾಗಿದೆ. 2 ದಿನಗಳ ನಂತರ ಎಗಚಿ ನದಿಯಲ್ಲಿ ರಾಧಾಳ ಶವ ಕೂಡ ಪತ್ತೆಯಾಗಿದೆ. ಸದ್ಯಕ್ಕೆ ಈಗ ಪೊಲೀಸರು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಅನೈತಿಕ ಸಂಬಂಧದ ವಿಚಾರವಾಗಿ ಪತ್ನಿಯನ್ನ ಪತಿ ಕೊಲೆ ಮಾಡಿರುವಂಥ ಘಟನೆ ಹಾಸನದಲ್ಲಿ ನಡೆದಿದೆ. ತನ್ನ ಹೆಂಡತಿ ಅನೈತಿಕ ಸಂಬಂಧ ಇಟ್ಕೊಂಡಿದ್ದಾಳೆ ಅನ್ನೋ ಕಾರಣಕ್ಕೋಸ್ಕರ ಪತಿಯೇ ತನ್ನ ಪತ್ನಿಯನ್ನ ಕೊಲೆ ಮಾಡಿರುವಂತಹ ಘಟನೆ ಇದು. ಹಾಸನದ ಆಲೂರು ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಪತ್ನಿ ರಾಧಾಳನ್ನ ಪತಿ ಕುಮಾರ್ ಕೊಂದಾಕಿದ್ದಾನೆ. ಕೌಟುಂಬಿಕ ಕಲಹದ ಹಿನ್ನೆಲೆ 8 ವರ್ಷದಿಂದ ದೂರವಿದ್ದ ದಂಪತಿಗಳು ಕಳೆದ 2 ದಿನಗಳ ಹಿಂದೆ ರಾಧಾ ಜೊತೆಯಲ್ಲಿ ಕುಮಾರ್ ಜಗಳ ಮಾಡಿದ್ದ. ಕುಮಾರ್ ಹಲ್ಲೆ ವೇಳೆ ಸ್ಥಳದಲ್ಲೇ ರಾಧಾ ಮೃತಪಟ್ಟಿದ್ದಾಳೆ. ಬಟ್ಟೆಯಲ್ಲಿ ಮೃತದೇಹವನ್ನು ಸುತ್ತಿ ನದಿಗೆ ಬಿಸಾಡಿದ ಪತಿ. ಗಂಡನಿಂದಲೇ ಹೆಂಡತಿಯ ಕೊಲೆಯ ಆರೋಪ ಇದು. ಕೌಟುಂಬಿಕ ಕಲಹದಿಂದ ಹೆಂಡತಿಯನ್ನು ಕೊಲೆ ಮಾಡಿದ್ದಾನೆ ಗಂಡ. 8 ವರ್ಷಗಳಿಂದ ದೂರ ಇದ್ದರು. ಆದರೆ ನಿನ್ನೆ ಏನೋ ಗಲಾಟೆ ಆಗಿತ್ತಂತೆ. ಗಲಾಟೆ ಆದಾಗ ಇಬ್ಬರು ಜಗಳ ಆಡ್ಕೊಂಡಿದ್ದಾರೆ. ಆಗ ಒಂದು ಏಟು ಹೊಡೆದಿದ್ದಾನೆ, ಸತ್ತೇ ಹೋಗಿದ್ದಾಳೆ. ಆನಂತರ ಆಕೆಯ ಡೆಡ್ ಬಾಡಿಯನ್ನು ನದಿಗೆ ಎಸೆದಿದ್ದಂತೆ ಈ ಕಿರಾತಕ ಗಂಡ. ನಮ್ಮ ಪ್ರತಿನಿಧಿ ಖುಷ್ವಂತ್ ಇದ್ದಾರೆ ದೂರವಾಣಿ ಸಂಪರ್ಕದಲ್ಲಿ. ಖುಷ್ವಂತ, ಇವರಿಬ್ರು ದೂರ ಇದ್ರು ಅಂಥೇಳಿ ಹೇಳ್ತಾ ಇದ್ದಾರೆ. ಸದ್ಯ ಗಲಾಟೆ ಆಗಿದ್ಯಾಕೆ? 8 ವರ್ಷ ಆದ ನಂತರ ಅವ್ರು ದೂರ ಇದ್ದು ಮತ್ತೆ ಗಲಾಟೆ ಆಗಿದ್ಯಾಕೆ? ಸದ್ಯ ಪೊಲೀಸರು ಪ್ರಾಥಮಿಕವಾಗಿ ಏನೇನು ಮಾಹಿತಿ ಕಲೆ ಹಾಕಿದ್ದಾರೆ ಖುಷ್ವಂತ್? ಬಹುಶಃ ಸಂಪರ್ಕ ಸಾಧ್ಯ ಆಗಿಲ್ಲ, ಮತ್ತೆ ಸಂಪರ್ಕ ಮಾಡೋಣ. ಗಂಡನ ಹೊಡೆತದಿಂದ ಹೆಂಡತಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಆಲೂರಿನ ಯಡೂರು ಗ್ರಾಮದಲ್ಲಿದ್ದಾಗ ರಾಧಾ ಮೇಲೆ ಹಲ್ಲೆ ಮಾಡಿದ್ದಂತೆ ಕುಮಾರ್. ಪ್ರಕರಣವನ್ನು ಮುಚ್ಚಿ ಹಾಕೋದಕ್ಕೆ ಬಟ್ಟೆಯಲ್ಲಿ ಶವವನ್ನು ಸುತ್ತಕೊಂಡು ಆತ ಎಗಚಿ ನದಿಗೆ ಎಸೆಯುವುದ ಪ್ರಯತ್ನ ಮಾಡ್ತಾನೆ ಆರೋಪಿ ಕುಮಾರ್ ಮೂಲತಃ ಆಲೂರು ತಾಲೂಕಿನ ಯಡೂರು ಗ್ರಾಮದವನು ಅನ್ನೋದು ಮಾಹಿತಿ ಲಭ್ಯ ಆಗಿದೆ. ಆಲೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣವೂ ದಾಖಲಾಗಿದೆ. 2 ದಿನಗಳ ನಂತರ ಎಗಚಿ ನದಿಯಲ್ಲಿ ರಾಧಾಳ ಶವ ಕೂಡ ಪತ್ತೆಯಾಗಿದೆ. ಸದ್ಯಕ್ಕೆ ಈಗ ಪೊಲೀಸರು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ.